ಕ್ರಿಸ್ತು ಮಹಾಪ್ರಭುಗಳ ನಾಮದಲ್ಲಿ ಶುಭಗಳು. ಹಲ್ಲೆಲೂಯ. ಎಲ್ಲ ಚೆನ್ನಾಗಿದ್ದೀರಾ? ಈ ವರ್ಷವೆಲ್ಲ ದೇವರೇನು ಮಾಡಿದ್ದಾರೆ? ಕಾಪಾಡಿದರು. ಈ ಕೊನೆಯ ಭಾನುವಾರ, ನಾಳೆ ಬರುವ ಭಾನುವಾರ ಯಾವುದದು? ಹೊಸ ವರ್ಷದ ಭಾನುವಾರ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಅನೇಕ ಸಲ ತಿಳಿಸಲ್ಪಡುತ್ತೆ ಯೇಸು ಸ್ವಾಮಿ ಯಾವ ಕುಲದ ದೇವರು, ಯಾವ ಮತದ ದೇವರು, ಯಾವ ದೇಶದ ದೇವರು, ಯಾವ ಭಾಷೆಯ ದೇವರು ಅಲ್ಲ. ಆತನು ಮಾನವನ್ನ ಉಂಟು ಮಾಡಿದ ಮಹಾದೇವರಾಗಿದ್ದಾರೆ. ಯೇಸು ಸ್ವಾಮಿ 2000 ವರ್ಷಗಳ ಹಿಂದೆ ಇದ್ದರು, ಈಗೀಗ ಬಂದಿದ್ದಾರೆ, ಮೊದಲು ಇದ್ದಿಲ್ಲ ಅನ್ನುವಂಥದ್ದು ಅವ್ರಿಗೆ ಗೊತ್ತಿಲ್ಲ ಅಂತ ನಾವು ತಿಳ್ಕೋಬೇಕು. ಭೂಮಿ ಹುಟ್ಟುವುದಕ್ಕಿಂತ ಮುಂಚೆ, ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರಗಳು ಉಂಟಾಗುವುದಕ್ಕಿಂತ ಮುಂಚೆ ಆ ದೇವರು ಪರಲೋಕದಲ್ಲಿದ್ದಾರೆ. ಪ್ರೇರೆ ಎಲ್ಲಗಟ್ಟೆ ತೋರಿಸ ನರ ಅವತಾರಿಯಾಗಿ 2000 ವರ್ಷಗಳ ಹಿಂದೆ ಮನುಷ್ಯರ ನಾಶವಾಗ್ತಾ ಇರಬೇಕಾದ್ರೆ ಅವ್ರನ್ನ ನಾಶದಿಂದ ತಪ್ಪಿಸುವುದಕ್ಕಾಗಿ ಆ ದೇವರು ಏನು ಮಾಡಿದ್ರು? ನರರೂಪದಲ್ಲಿ ಬಂದರು. ಪ್ರೇಸಲ ದೇವರು ತನ್ನ ರೂಪದಲ್ಲಿ ಮನುಷ್ಯರನ್ನ ಉಂಟು ಮಾಡಿದ್ರು. ಆದ್ರೆ ಮನುಷ್ಯನನ್ನ ಮಣ್ಣಿನಿಂದ ಉಂಟು ಮಾಡಿದ್ರು. ಎದರಿಂದ ಉಂಟು ಮಾಡಿದರೆ? ಮಣ್ಣಿನಿಂದ. ಆದರೆ ಮಣ್ಣಿನಿಂದ ಉಂಟು ಮಾಡಿದ ದೇವರು ಎಲ್ಲಿವರೆಗೂ ಆತನ ಮುಖವನ್ನು ನೋಡ್ತಿದ್ದ, ಎಲ್ಲಿವರೆಗೂ ಆತನ ಮಾತನ್ನ ಕೇಳ್ತಿದ್ದ, ಎಲ್ಲಿವರೆಗೂ ಆತನು ಹಾಕಿದ ಒಂದು ಗುಡಾರ ಅಥವಾ ತೋಟದೊಳಗ ಇದ್ನೋ ಅಲ್ಲಿವರೆಗೂ ಅವನಿಗೆ ತೊಂದರೆನೇ ಇದ್ದಿಲ್ಲ. ಇವತ್ತು ಕೂಡ ಈ ಲೋಕದೊಳಗ ಪರಲೋಕ ರಾಜ್ಯವೆಂಬ ತೋಟವನ್ನ ದೇವರು ನಿರ್ಮಾಣ ಮಾಡಿದ್ದಾರೆ. ಪ್ರಿಯರೇ, ಆ ತೋಟ ಈ ಮೃತ್ಯುಂಜಯ ಮಠ ಕೂಡ ಆ ತೋಟದೊಳಗಿದೆ. ಪ್ರಿಯರಲ್ಲ, ಮನುಷ್ಯನಿಗೆ ಮರಣಗಳು 2. ಮೊದಲನೇದು ಶಾರೀರಿಕ ಮರಣ, ಎರಡನೇದು ಆತ್ಮಿಕ ಮರಣ. ಆತ್ಮಿಕ ಮರಣ ಬರಬಾರದಂದ್ರೆ ಪರಲೋಕ ರಾಜ್ಯವೆಂಬ ತೋಟದೊಳಗೆ ನೀನಿರಬೇಕು. ಅದರೊಳಗೆ ಪ್ರವೇಶ ಮಾಡಬೇಕಾದ್ರೆ ಈ ಲೋಕದೊಳಗೆ ಅನೇಕ ತೋಟಗಳಿದಾವ. ಅವು ಚಂದ ಕಾಣುತ್ತವ, ಬಾಡಿ ಹೋಗ್ತವ, ಚಂದ ಕಾಣುತ್ತವ, ನಾಶವಾಗ್ತವ. ಈ ಪರಲೋಕದ ತೋಟ ಎಲ್ಲಾ ಲೋಕಗಳಲ್ಲಿ ಪ್ರವೇಶ ಮಾಡುವಂತ, ಎಲ್ಲಾ ಲೋಕಗಳಲ್ಲಿ ಸಲ್ಲುವಂತ ಭಕ್ತಿಯನ್ನ ಕೊಡುವಂತ ತೋಟವಾಗಿದೆ. ಈ ಪರಲೋಕ ರಾಜ್ಯದ ತೋಟ ಏನಿದೆ, ಈ ಪರಲೋಕ ರಾಜ್ಯ ತೋಟದಲ್ಲಿ ಶಾಶ್ವತವಾಗಿ ಆತ್ಮ ಯುಗ ಯುಗಗಳು ಆನಂದದಲ್ಲಿ ತೇಲಾಡುವಂತ ಜೀವವೃಕ್ಷದ ಫಲವನ್ನು ಕೊಡುವ ತೋಟವಾಗಿದೆ. ಪ್ರಿಯ ಹಲ್ಲೆಲೂಯ. ಆ ತೋಟದಲ್ಲಿ ನೀನು ಪ್ರವೇಶ ಮಾಡಬೇಕಾದ್ರೆ ಮೊದಲನೇದಾಗಿ ಯೇಸು ಸ್ವಾಮಿ ದೇವರಂತ ನೀನು ನಂಬಬೇಕು. ಎರಡನೇದಾಗಿ ಪಾಪ ವಿಮೋಚನೆ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಬೇಕು. ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟುಬಿಡ್ಬೇಕು. ಮತ್ತೆ ಪಾಪದಲ್ಲಿ ಜೀವಿಸೋದಲ್ಲ ಪ್ರೇರೆ, ಪಾಪದಿಂದ ದೂರ ಪಶ್ಚಾತ್ತಾಪ ಪಡಬೇಕು. ಪಶ್ಚಾತ್ತಾಪ ಯಾವಾಗ ಗೊತ್ತಾಗುತ್ತೆ? ದೇವರ ರಾಜ್ಯದಲ್ಲಿ ನಿನಗೆ ಜಾಗ ಇಲ್ಲ, ನಾನು ದೇವರಾಜ್ಯ ಪಡ್ಕೋಬೇಕು, ನಾನು ಮಾಡಿದ ತಪ್ಪು ಅನ್ನತಕ್ಕಂಥ ಅರಿವು ನಿನಗೆ ಉಂಟಾದಾಗ ಪಶ್ಚಾತ್ತಾಪ ಬರುತ್ತೆ. ಅಲ್ಲಿವರೆಗೆ ಪಶ್ಚಾತ್ತಾಪ ಬರೋದಿಲ್ಲ. ವಾಕ್ಯ ಬೈಬಲ್ ಇಟ್ಕೊಳ್ತಾ ಇರ್ತಿ, ವಾಕ್ಯ ಓದ್ತಾ ಇರ್ತಿ, ಪ್ರಾರ್ಥನೆಗೆ ಬರ್ತಾ ಇರ್ತಿ, ಹಾಡು ಹಾಡ್ತಾ ಇರ್ತಿ. ಅದೇ ಪ್ರಕಾರವಾಗಿ ಲೋಕದೊಳಗೆ ಇರುವಂತ ಎಲ್ಲವುಗಳು ಕೂಡ ನೀನು ಮಾಡ್ತಾ ಇರ್ತಿ. ಲೋಕದಲ್ಲಿರುವಂಥವುಗಳು ಯಾವುವು ನಿನ್ನನ್ನು ನಾಶನಕ್ಕೆ ಗುರಿ ಮಾಡ್ತಾ ಇದ್ರೆ ಅವುಗಳಿಂದ ಏನಾಗ್ಬೇಕು? ನೀನು ದೂರ ಆಗ್ಬೇಕು. ಯಾವಾಗ ದೂರ ಆಗ್ತಿ? ದೇವರು ನನ್ನ ಜೊತೆಗಿದ್ದಾರೆ, ದೇವರು ನನ್ನೊಳಗಿದ್ದಾರೆ, ದೇವರನ್ನ ನಾನು ನಂಬಿದ್ದೀನಿ, ದೇವ್ರ ಮಾತು ಕೇಳಿ ನಾನು ನಡ್ಕೊಳ್ಬೇಕು ಅನ್ನತಕ್ಕಂಥ ಜ್ಞಾನ ಪಡ್ಕೊಂಡಾಗ, ದೇವರಿಗೆ ವಿಧೇಯತೆ ತೋರಿಸಿದಾಗ, ಆವಾಗ ಪ್ರಿಯವಾದವರೇ ನಿನಗೆ ಬದಲಾವಣೆ ಜೀವಿತ ಇರುತ್ತೆ. ಪ್ರಿಯರೇ, ಪ್ರೀಸಲ ನಾನು ನಿಮಗೆ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮೊಬೈಲ್ಗಳನ್ನು ಸ್ವಿಚ್ ಆಫ್ ಮಾಡಿ. ದೇವರು ನಿಮ್ಮ ಸಂಗಡ ಮಾತಾಡುವ ಮಾತುಗಳು ನಿಮ್ಮ ಹೃದಯಕ್ಕೆ ತಾಕುವ ಸಮಯದಲ್ಲಿ
ಸೈತಾನ್ ಏನು ಮಾಡ್ತಾನೆ ಗೊತ್ತಾ? ಫೋನ್ ಮಾಡಿಬಿಡ್ತಾನೆ. ಇಲ್ರಿ ನಮ್ಮ ಬಂಧುಗಳು ಸೈತಾನ್ ಬ್ರೇನ್ರಿ ಅಂತ ಕೇಳ್ಬೋದು. ಬಂಧುಗಳಲ್ಲಿ ಹೋಗ್ಕೊಂಡು ಫೋನ್ ಮಾಡ್ತಾರೆ. ಯಾಕಂದ್ರೆ ಅವ್ರು ಎಲ್ಲಿರ್ತಾರೆ? ಮಜೆದಾಗಿರ್ತಾರೆ. ಎದ್ರ ಮಜೆದಾಗ? ದೇವ್ರನ್ನ ಬಿಟ್ಟು ಹೊರಗಡೆ, ಅದು ಅವ್ರಿಗೆ ಮಜಾ. ದೇವರೊಳಗಿರೋದು ಮಹಾ ಮಜಾ ಎಲ್ರಿಗೂ. ಯಾಕೆ? ನಿಜವಾದ ಸಂತೋಷ ಅದು ಲೋಕದೊಳಗಿರುವಂಥದ್ದು ನಿಜವಾದ ಸಂತೋಷ ಅಲ್ಲ, ತಾತ್ಕಾಲಿಕ ಸಂತೋಷ. ಆ ತಾತ್ಕಾಲಿಕ ಸಂತೋಷದಲ್ಲಿ ಅನೇಕರು ಮುಳುಗಿ ತೇಲ್ತಾ ಇದ್ದಾರೆ ಪ್ರಿಯರೇ. ಆ ತಾತ್ಕಾಲಿಕ ಸಂತೋಷ ಅವಾಗಿನ ಪೂರ್ತಿ ಸಂತೋಷ ಕೊಡುತ್ತೆ, ಆಮೇಲೆ ಮತ್ತೇನಾಗುತ್ತೆ? ಆದರೆ ದೇವರಲ್ಲಿರುವ ಸಂತೋಷ ನಿತ್ಯ ಸಂತೋಷ. ಪ್ರೈಸ್ ದಿ ಲಾರ್ಡ್. ದೇವರಿಂದ ಹೊಂದಿಕೊಂಡಿರುವಂಥ ಸಂತೋಷ, ಯೇಸಪ್ಪನಲ್ಲಿರುವಂಥ ಸಂತೋಷ, ಯೇಸಪ್ಪನ ನಂಬಿದವರಿಗೆ ಇರ್ತಕ್ಕಂಥ ಸಂತೋಷ, ಯೇಸಪ್ಪನ ಮಾತುಗಳನ್ನು ಕೇಳಿ ಹಿಡ್ಕೊಂಡು ನಡೆದವರಿಗೆ ಇರ್ತಕ್ಕಂಥ ಸಂತೋಷ. ಯಾವ ದುಃಖವೂ ಅವರನ್ನು ಏನು ಮಾಡಲ್ಲ, ಜಯಿಸಕ್ಕಾಗಲ್ಲ. ಯಾವ ರೋಗವೂ ಕೂಡ ಆ ಸಂತೋಷವನ್ನು ಕಿತ್ತುಕೊಳ್ಳಕ್ಕಾಗಲ್ಲ ಪ್ರಿಯರೇ. ಆ ನಿಜವಾದ ಸಂತೋಷವನ್ನು ಏನು ಮಾಡ್ಬೇಕು? ನಾವು ಅನುಭವಿಸ್ಬೇಕು. ಯಾವಾಗ ಅನುಭವಿಸ್ತೀವಿ? ಪಾಪದ ಆಲೋಚನೆ ಮಾಡಬಾರದು. ಇನ್ನೊಬ್ಬರ ಬಗ್ಗೆ ಪಾಪದ ಆಲೋಚನೆ ಉಳ್ಳವರಾಗಬಾರ್ದು. ಪಾಪದ ಆಲೋಚನೆ ಯಾವಾಗ ಬಂತಪ್ಪ ಅಂದರೆ ಅದರಲ್ಲಿ ನಾವು ಸ್ವಲ್ಪ ಅದರಾಗ ಏನಾಗಿದ್ದೀವಿ, ಅದಕ್ಕೆ ಮಾನ್ಯತೆ ಕೊಡ್ತೀವಿ ಅಂತ ಅರ್ಥ. ಕೆಟ್ಟ ಆಲೋಚನೆ, ನಿನ್ನ ಮನಸ್ಸು ಹಾಳು ಮಾಡುವ ಆಲೋಚನೆ, ನಿನ್ನನ್ನು ಗಲಿಬಿಲಿಗೆ ತುತ್ತು ಮಾಡುವ ಆಲೋಚನೆ, ನಿನಗೆ ದುಃಖಕ್ರಾಂತರಾಗಿ ಮಾಡುವಂಥ ಆಲೋಚನೆ, ನಿನ್ನ ಕುಟುಂಬವನ್ನು ನಾಶ ಮಾಡುವ ಆಲೋಚನೆ, ನಿನಗಿರತಕ್ಕಂಥ ಬಾಧ್ಯತೆಯನ್ನು, ನಿನಗಿರುವಂಥ ಬಹುಮಾನವನ್ನು, ನಿನಗಿರುವಂಥ ಶ್ರೇಷ್ಠತೆಯನ್ನು, ನಿನಗಿರುವ ಭಕ್ತಿಯನ್ನು, ನಿನಗಿರುವ ವಿಶ್ವಾಸವನ್ನು ಹಾಳು ಮಾಡುವಂಥ ಆಲೋಚನೆ, ಅದನ್ನು ಬೇರು ಸಮೇತ ಕಿತ್ತಿ ಬಿಸಾಕ್ಬೇಕು. ಪ್ರೈಸ್ ದಿ ಲಾರ್ಡ್. ಯಾಕೆ ಗೊತ್ತಾ? ನಮ್ಮಪ್ಪ ಯೇಸಪ್ಪ ಕೂಡ ತೋಟದೊಳಗಿಂದ ಹೊರಗೆ ಹಾಕಿಬಿಟ್ಟ. ಆ ಆಲೋಚನೆ ಯಾರಿಗೆ ಬಂದಾಗ? ಮಾನವನಿಗೆ ಬಂದಾಗ. ಅವನ್ನು ಓಡಿಸಿದ, ಅವನ ಹೆಂಡತಿನೂ ಓಡಿಸಿದ. ಆಮೇಲೆ ಅವರಿಬ್ಬರಿಗೆ ಆಲೋಚನೆ ಕೊಟ್ಟಿರ್ತಕ್ಕಂಥ ಸೈತಾನನ್ನು ಕೂಡ ಓಡಿಸಿದ. ಹಲ್ಲೆಲೂಯಾ. ಇವತ್ತು ನಿನ್ನ ಬಗಲೊಳಗೆ, ನಿನ್ನೊಳಗೆ, ನಿನ್ನ ಮನೆಯೊಳಗೆ, ನಿನ್ನ ಒಂದು ಮೈಂಡಿನೊಳಗೆ ಪ್ರವೇಶ ಮಾಡಿ ನಿನಗೆ ಕೆಟ್ಟದಾಗಿ ಆಲೋಚನೆ ಕೊಡ್ತಾನಂತ ಒಂದು ಸಲವಾದರೂ ನಿನ್ನನ್ನು ನೀನು ಪರೀಕ್ಷೆ ಮಾಡಿಕೊಂಡು ಅವನ ಯೋಚನೆಗಳನ್ನು ನೀನು ತಿಳ್ಕೊಂಡಿದ್ದೀಯಾ? ಪ್ರಾರ್ಥನೆಯಲ್ಲಿ ಹೆಚ್ಚು ಸಮಯ ಕಳೆದ್ರೆ ಮಾತ್ರ ಗೊತ್ತಾಗುತ್ತೆ, ಇಲ್ಲಾಂದ್ರೆ ಗೊತ್ತಾಗಲ್ಲ. ಬರೀ ಆಡಿದ್ದೆ ಆಟ, ಪಾಡಿದ್ದೆ ಪಾಠ. ಪ್ರಾರ್ಥನೆ ಹೆಂಗೆ ಬರುತ್ತೆ ನಿನಗೆ? ಪ್ರಾರ್ಥನೆ ಮಾಡ್ತಾ ಇದ್ರೆ ಪರವಶ ಆಗಬೇಕು, ಸಮಯ ಗೊತ್ತಾಗಬಾರದು. ಆ ಥರ ಅನುಭವ ಇದೆಯಾ? ಪರಿಶುದ್ಧಾತ್ಮನ ಒಳಗಿದ್ದು ಮಾತಾಡ್ತಾನೆ. ಪರಿಶುದ್ಧಾತ್ಮನ ಒಳಗಿದ್ದು ಮಾತಾಡ್ತಾನೆ. ಒಂದೊಂದ್ಸಲ ದೇವರು ಏನು ಮಾಡಿದ ಗೊತ್ತಾ? ನಾಲಿಗೆನ ಕಟ್ಟಿ ಹಾಕಿ ಅನ್ಯ ಭಾಷೆ ಮಾತಾಡುವಂತೆ ಮಾಡಿದ. ಅನ್ಯ ಭಾಷೆ ಅವರು ಸಾಮಾನ್ಯವಾಗಿರುವಂಥದ್ದಲ್ಲ. ಹೆಚ್ಚು ಪ್ರಾರ್ಥನೆಯಲ್ಲಿ ಯಾರು ಇರ್ತಾರಪ್ಪ ಅಂದ್ರೆ ಅವ್ರಿಗೆ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಪ್ರೇರ ಅನ್ಯ ಭಾಷೆ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಉಂಟಾಗಲಿ. ಅಂದ್ರೆ ಕೆಲವೊಂದು ವಿಷಯಗಳು ಅಪವಾದಿಗೆ ಗೊತ್ತಾಗಲಾರ್ದಂತೆ, ಪ್ರಾರ್ಥನೆಗೆ ಗೊತ್ತಾಗಲಾರ್ದಂತೆ ದೇವರು ಏನು ಮಾಡ್ತಾನೆ? ಆ ಭಾಷೆಯನ್ನು ಕಲಿಸಿಕೊಡ್ತಾನೆ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಅದು ಆತ್ಮದಿಂದ ಬರುತ್ತೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕು. ಹಲ್ಲೆಲೂಯಾ. ಪ್ರಿಯವಾದವರೇ, ಇವತ್ತು ದೇವರು ನಮ್ಮ ಸಂಗಡ ಮಾತಾಡೋದಕ್ಕೆ ಇಷ್ಟಪಟ್ಟಿದ್ದಾನೆ. ದೇವ್ರ ಗುಡಿ ಮಾಡ್ತೀವಪ್ಪ ನಾವು. ಕೆಲವರು ಅಂತಾರೆ ನಮ್ಮ ಚರ್ಚ್ ಮಾಡೋದಪ್ಪ, ದೇವ್ರದ್ದು ಮಂದಿರ ಮಾಡ್ತೀವಿ. ಇನ್ನು ಕೆಲವರು ಅನೇಕ ಥರವಾಗಿ ಹೇಳ್ತಾ ಇದ್ದಾರೆ. ಸರಿ, ಹಾಗಾದರೆ ನೋಡೋಣ. 66ನೇ ಅಧ್ಯಾಯ, ಯೆಶಾಯನ ಬರೆದ ಗ್ರಂಥ, 1ನೇ ವಚನ. ಆಕಾಶವು ನನಗೆ ಸಿಂಹಾಸನ, ಭೂಮಿಯು ನನಗೆ ಪಾದಪೀಠ, ನೀವು ನನಗೆ ಇನ್ನೆಂಥ ಮನೆಯನ್ನ ಕಟ್ಟುವಿರಿ ಮಾನವರೇ? ನೀವು ಕಟ್ಟಿದ ಮನೆಯಲ್ಲಿ ನಾನು ವಾಸ ಮಾಡೋಕ್ಕಾಗುತ್ತಾ? ನಾನಿರೋಕ್ಕಾಗುತ್ತಾ? ಆಕಾಶವು ನನಗೆ ಸಿಂಹಾಸನ, ಆಕಾಶ ತುಂಬ ಕುಂತ್ಕೊಂಡ್ಬಿಟ್ಟಾನ. ಭೂಮಿ ಪಾದ ಇಡಕ್ಕೆ ಸ್ಥಳ. ಎಲ್ಲಿ ಕಟ್ತೀಯ ಮನೆ? ನೀನು ಕಟ್ತೀಯ?
ಸರಿ, ಅಷ್ಟು ದೊಡ್ಡದಾಗಿದ್ದಾನ ದೇವರು ಅಂತ ನೀನು ಆಲೋಚನೆ ಮಾಡಬಹುದು. ದೊಡ್ಡದಾಗಿನೂ ಇದೆ, ದೊಡ್ಡದಾಗಿದ್ದಾನೆ, ದೊಡ್ಡವನಾಗಿದ್ದಾನೆ. ಆದಿಕಾಂಡ 1ನೇ ಅಧ್ಯಾಯ 1, 2, 3 ವಚನ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಉಂಟು ಮಾಡಿ ಅಂದ್ರೆ ಕೈಯಾಗಿ ನೋಡ ಸೃಷ್ಟಿ ಮಾಡ್ಯಾನ, ಕೈಯಾಗಿ. ಅಂದ್ರೆ ಅದು ಎಷ್ಟು ದೊಡ್ಡ ತಿರುಗೋಡ, ಈ ಭೂಮಿ ಎಷ್ಟು ದೊಡ್ಡದು ಐತಲ್ಲ, ನಮ್ಮ ಕಣ್ಣಿಗೆ ಭಾಳ ಅಗೋಚರ ಕಾಣುತ್ತೆ. ಮತ್ತೆ ಇದನ್ನ ಕೈಯಾಗಿ ಉಂಟು ಮಾಡ್ಯಾನಂದ್ರೆ ಮತ್ತೆ ಅದೆಷ್ಟು ದಪ್ಪಿರಬೇಡ, ಸ್ವಲ್ಪ ಆಲೋಚನೆ ಮಾಡ್ರಿ. ಆಕಾಶವು ನನಗೆ ಸಿಂಹಾಸನ, ಭೂಮಿ ನನಗೆ ಪಾದಪೀಠ. ನೀವು ಎಂತ ಮನೆ ಕಟ್ತಾರೆ? ನೀವು ಮನೆ ಕಟ್ಟಬೇಕಾದ್ರೆ ಮನೆಗೆ ಉಪಯೋಗಿಸ್ಬೇಕಾಗ್ತಂಥ ಕಲ್ಲುಗಳು ಯಾವ್ಯಾವ? ಜೀವನ ಕಲ್ಲುಗಳು ಹಾಕ್ಬೇಕು. ಆ ಮನೆ ಕಟ್ಟಿದ್ರೆ ವಾಸ ಮಾಡ್ತಾನೆ. ನೋಡೋಣ ಈ ಸಮಯದಲ್ಲಿ ಕೊರಿಂಥದವರಿಗೆ ಬರೆದ ಪತ್ರಿಕೆ. ಸರಿ, ಆದ್ರೆ ಇನ್ನೊಂದ್ಸಲ ನಾವು ಓದೋಣ. ಈಗ ಓದಿರ್ತಕ್ಕಂಥದ್ದಲ್ಲ, ಮೊದಲು ಓದಿರ್ತಕ್ಕಂಥ ಏಷ್ಯನ ಬರೆದ ಗ್ರಂಥ, ಅದರ ವಚನವನ್ನ ಇನ್ನೊಂದ್ಸಲ ನಾವು ಓದೋಣ. ಯೆಹೋವನು ಹೀಗನ್ನುತ್ತಾನೆ, ಆಕಾಶವು ನನಗೆ ಸಿಂಹಾಸನ, ಭೂಮಿಯು ನನಗೆ ಪಾದಪೀಠ, ನೀವು ನನಗೆ ಇನ್ನೆಂಥ ಮನೆಯನ್ನ ಕಟ್ಟಿಕೊಡುವಿರಿ, ನನ್ನ ವಿಶ್ರಾಂತಿಗೆ ತಕ್ಕ ಸ್ಥಳವು ಎಂಥದು, ತಕ್ಕ ಸ್ಥಳ ಎಂಥದ್ದು, ಇವುಗಳನ್ನೆಲ್ಲ ನನ್ನ ಕೈಯೇ ನಿರ್ಮಿಸಿತು. ಅಪ್ಪ, ಅರ್ಥ ಆಯ್ತಪ್ಪ. ಇವುಗಳನ್ನೆಲ್ಲ ಯಾರು ನಿರ್ಮಿಸಿದ್ದಾರೆ? ದೇವರು ನಿರ್ಮಿಸಿದ್ದಾರೆ. ಹೌದು, ನನ್ನ ಕೈಯಿಂದಲೇ ಇವುಗಳೆಲ್ಲ ಉಂಟಾದವು. ನನ್ನ ಕೈಯಿಂದಲೇ ಇವುಗಳೆಲ್ಲ ಉಂಟಾದವು. ಹಲ್ಲೆಲೂಯಾ. ಪ್ರಿಯವಾದವರೇ, ಆತನ ಕೈಯೊಳಗೆ ಉಂಟಾಗ್ಯವಂತ. ಯಾವುದೋ ಒಂದು ಗಿಡ ತಗೊಂಡು, ಎಲ್ಲ ಒಂದು ಸ್ವಲ್ಪ ಮಣ್ಣು ತಗೊಂಡು ಅದನ್ನು ಗೊಂಬೆ ಮಾಡಿ, ದೇವರಿಗೆ ನೀನು ಇಲ್ಲಿದೀಯ ಅಂದ್ರೆ ಹೆಂಗೆ ಅದಕ್ಕೆ ನಿನ್ನ ಬಿಡಿಸ್ತತೆ, ನೀನು ಕೂಡ ಮಾತಾಡುತ್ತದ. ಒಂದ್ಸಲ ಅವ್ರು ಎಲ್ಲಾದ್ರೂ ನೋಡಿದ್ರೆ ಮಾತಾಡಿದ್ದು ಗೊಂಬೆ ಮಾತಾಡಿದ್ದು ನೋಡಿದ್ರೆ, ದೇವ್ರಂತ ಹೇಳ್ಕೊಂಡು ಒಂದು ಗೊಂಬೆ ಮಾಡ್ತಾರೆ ಅಂತ ತಿಳ್ತಾರೆ, ತಾತಂತ ತಿಳ್ಕೊಂಡು ಒಂದು ಗೊಂಬೆ ಮಾಡ್ತಾರೆ ಅಂತ ತಿಳ್ತಾರೆ. ಯಾರು ಕೂಡ ಅದ್ರ ಮಾತಾಡಿದ್ರೆ ಎಷ್ಟೋ ಜನರಿಗೆ ಡೊಳ್ಳು ಬಾರಿಸದ ಅಲ್ಲಿಗೆ ಬಡಿದೆ ಕುಣಿದೆ ಹತ್ತು ಏನು ಕುರಿ, ಆಮೇಲೆ ಅದೇನೇನೋ ಬಲಿ ಕೊಡೋದು. ಬಲಿ ಕೊಟ್ಟಾಗ ನಾವು ಬಾಯಿ ತೆರೆದು ಅಪಾ ಅಂತ ತಿಳ್ಕೊಂಡು ಭಾಳ ಚೊಲೋ ಮಾಡಿದೆ ಅಂತ ತಿಳ್ಕೊಂಡು ಒಬ್ಬರು ಕೂಡ ಮಾತಾಡಿದ್ದೆ. ಮಾತಾಡಲಾರದಿರುವ ಮನುಷ್ಯನಿಗೆ ಕಿವಿ ಕೇಳೋದಿಲ್ರಿ, ಕಿವಿ ಇಲ್ಲ, ಮಾತಿಲ್ಲ. ಅವಾಗ ಬಾ ಅಂತ ನೀನು ಕರೀತಿಳ್ಕ, ಲೌಡ್ ಸ್ಪೀಕರ್ ಇಟ್ಟು ಅಂತ ತಿಳ್ಕ, ಕೇಳ್ತದಗ ಕೇಳ್ತಾ? ಕೇಳಿದ್ದೇನಪ್ಪ? ಕೇಳಲ್ಲ. ಅವಾಗ ಏನು ಮಾಡ್ಬೇಕತ್ಗ? ಕೈ ಸನ್ನೆ ಮಾಡ್ಬೇಕು, ಆದ್ರೆ ಜೀವ ಐತತ್ತಗ. ಆದ್ರೆ ಮಾತೂ ಇಲ್ಲ, ಕಿವಿನೂ ಇಲ್ಲ, ಜೀವನೂ ಇಲ್ಲ. ಮತ್ತು ಜೀವಿತ ನಿನ್ನನ್ನು ಕಾಪಾಡಕ್ಕೆ ಸಾಧ್ಯನಾ? ಅಂದ್ರೆ ದೇವರಷ್ಟು ಕನಿಷ್ಠವಾಗಿದ್ದಾನ, ಅಷ್ಟು ಅಲ್ಪವಾಗಿದ್ದಾನ? ದೇವರು ನಿನ್ನ ಕೈಯಾಗ ಉಂಟಾಗೋದಕ್ಕೆ ಅಷ್ಟು ಅಲ್ಪವಾಗಿದ್ದಾನ? ದೇವರು ನಗುತ್ತಾನ ನಮ್ಮನ್ನು ನೋಡಿಬಿಟ್ಟು. ಹುಚ್ಚ, ನನ್ನನ್ನುಂಟು ಮಾಡ್ತೀಯ ನೀನು? ನಾನು ಒಂದ್ಸಲ ಒಂದು ಊದಿಬಿಟ್ರೆ ಭೂಮಿ ಮೇಲಿರ್ತಕ್ಕಂಥ ಸಣ್ಣ ಮಣ್ಣೆಲ್ಲ ಗಡ್ಡ ಏನಾಗ್ಬಿಡುತ್ತೆ, ಸುಳಿ ಚುಚ್ಚಿದಾಗ ಸುಚ್ಚಿ ಬಿಡುತ್ತೆ. ಸಣ್ಣ ಪುಟ್ಟ ಮನೆಗಳೆಲ್ಲ ದೊಡ್ಡ ಮನೆಗಳಲ್ಲಿ ಏನಂತ ಪುಡಿ ಆಗಿಬಿಡ್ತಾವ. ಆಕಾಶ ಮೊರ್ರೆಂದು ಬಿಡುತ್ತದೆ. ಮಂಜುಗಡ್ಡೆಗಳು ಹೊಡೆದು ನೀರಾಗಿ ಹರಿದು ಬಿಡುತ್ತವೆ. ಉಫ್ ಅಂತಂದ್ರು ಸಾಕು. ಅಂತ ಶಕ್ತಿವಂತನ ದೇವ್ರನ್ನ ಮಾಡಕ್ಕಾಗತ್ತ? ಅದಕ್ಕೆ ದೇವರು ಹೇಳಿದ್ರು, ಆಕಾಶವು ನನಗೆ ಸಿಂಹಾಸನ, ಭೂಮಿ ನನಗೆ ಪಾದಪೀಠ, ನೀವು ನನಗೆ ಅಂಥ ಮನೆಯನ್ನು ಕಟ್ಟುವಿರಿ. ದೇವರು ವಾಸ ಮಾಡುವುದು ಎಲ್ಲಿ? ಇದು ತಿಳ್ಕೋಬೇಕಾಗಿದೆ ಮೊದಲು. ಹಲ್ಲೆಲೂಯಾ. ದೇವರಿಗೆ ಮೈ ಉಂಟಾಗಲಿ. ಈ ಮೃತ್ಯುಂಜಯ ಮಠದಲ್ಲಿ ಮರ್ಮಗಳನ್ನ, ಸತ್ಯಗಳನ್ನ ದೇವರು ತಿಳಿಯಪಡಿಸ್ತಾನೆ. ಪ್ರಿಯರ, ಸತ್ಯ ಬಿಟ್ಟು ಯಾವುದೂ ಇಲ್ಲ. ಎರಡು ಗಡ್ಡಿ ಜೋಡಿಸ್ಕೊಂಡು
ಆ ಸತ್ಯವು ನಿನ್ನೊಳಗೆ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ನಿನ್ನೊಳಗೆ ಪ್ರವೇಶ ಮಾಡಬೇಕಲ್ಲ. ಸತ್ಯದ ಕಡೆ ನಿನ್ನ ಕಣ್ಣು ಹೋಗಬೇಕು, ಸತ್ಯದ ಕಡೆ ನಿನ್ನ ಮನಸ್ಸು ಹೋಗಬೇಕು. ಆ ಸತ್ಯ ನಿನಗೆ ಸಿಗಬೇಕಾದ್ರೆ ನಿನ್ನನ್ನು ನೀನು ತಗ್ಗಿಸಿಕೊಳ್ಳಬೇಕು, ಒಪ್ಪಿಕೊಳ್ಳಬೇಕು, ವಿಧೇಯತೆ ತೋರಿಸ್ಬೇಕು. ಪ್ರೇಸಲ್ಲ, ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಜೈ. ದೇಶವೆಲ್ಲ ಗೆದ್ಕಂತ ಬಂದಂದ್ರ ಪ್ರಿಯ ಅನ್ಕಂಡ, ನನ್ನಷ್ಟು ಸೂರ್ಯ ಯಾರಿಲ್ಲ, ನನ್ನಷ್ಟು ವೀರ ಯಾರಿಲ್ಲ, ಬಹಳ ದೇಶಗಳನ್ನು ಗೆದ್ದು ಬಿಟ್ಟಿನಿ ಅಂತ ತಿಳ್ಕೊಂಡ. ನಾನೇ ದೇವರು ಅನ್ಕೊಂಡಪ್ಪ. ಹೌದಾ? ಮ್ಯಾಲಿದ್ದ ದೇವ್ರು ನೋಡಿದ, ಮಗನೇ ನಾನು ನಿನಗೆ ಕೊಳ್ಳಾರ್ದಂಗೆ ನಿನಗೆ ಎಲ್ಲಿಂದ ಬರ್ತದೆ? ಉಸಿರು ಕೊಟ್ಟ ದೇವ್ರನ್ನ ಮರ್ತು ಬಿಡ್ತಾರ್ರಿ. ಏನು ದೊಡ್ಡ ಮಗ ಮುಗಿದೋರ್ತಿ. ನಮ್ಮ ದುಡ್ಡು ಅಮೆರಿಕದಾಗ ನಡೆಯಂಗಿಲ್ಲ, ಅಮೆರಿಕ ದುಡ್ಡು ನಮ್ಮ ದೇಶದಾಗ ನಡೆಯಲ್ಲ. ನಡೀತ್ಯಾ? ನಡೆಯಲ್ಲ. ಹಲಿಲಯ್ಯ. ನಮ್ಮ ಕಾನೂನು ನಮ್ಮ ದೇಶದಾಗೆ, ಬೇರೆ ದೇಶದಾಗ ಬೇರೆ ಕಾನೂನು. ಹಲಿಲಯ್ಯ. ಅಲ್ಲಿ ಕಾನೂನು ಇಲ್ಲಿ ನಡೆಯಂಗಿಲ್ಲ, ಇಲ್ಲಿ ನ್ಯಾಯ ಅಲ್ಲಿ ನಡೆಯಂಗಿಲ್ಲ. ಹಲಿಲಯ್ಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಹಲ್ಲೆಲೂಯ. ಆಮೆನ್. ಪ್ರಿಯವಾದವರೇ, ಅರ್ಥ ಮಾಡ್ಕೇರಿ, ದೇವರು ಒಳ್ಳೆ ದೇವರಾಗಿದ್ದಾರೆ, ಆತ ಒಳ್ಳೆ ದೇವರಾಗಿದ್ದಾರೆ. ಅದಕ್ಕೋಸ್ಕರವಾಗಿ ಆ ದೇವರು ಒಂದು ಮಾತು ಹೇಳಿದೆ, ಏನು ಗೊತ್ತಾ? ನನಗೋಸ್ಕರವಾಗಿ ನೀವು ಅಳಬೇಡರಿ, ನಿಮಗೋಸ್ಕರವಾಗಿ ನಿಮ್ಮ ಮಕ್ಕಳಿಗೋಸ್ಕರವಾಗಿ ಅಳಿರಿ ಅಂತ. ಅವ್ರು ಬೇಸಿದ್ದಾಗ ಅಳಬೇಕು, ಕೆಟ್ಟಾಗ ಹತ್ರ ಉಪಯೋಗ ಇಲ್ಲ. ಅವ್ರು ಬೇಸಿರೋದಕ್ಕೆ ಕೆಡಬಾರ್ದು ಅಂತ ಅಳ್ರಿ. ಅಪ್ಪ ನನ್ನ ಮಗ ಕೆಡಬಾರ್ದು, ಅಪ್ಪ ನನ್ನ ಮಗಳಿಗೆ ಕೆಡಬಾರ್ದು. ಬೇಸಿದ್ದಾಗ ಅಳ್ರಿ, ಕಣ್ಣೀರಿಟ್ಟು ದೇವರಿಗೆ ಪ್ರಾರ್ಥನೆ ಮಾಡ್ರಿ. ಹಲ್ಲೆಲೂಯ. ಎಲ್ಲ ಮಕ್ಕಳು ಚೆನ್ನಾಗಿರ್ಬೇಕಂತ ಪ್ರಾರ್ಥನೆ ಮಾಡ್ರಿ. ಹಲ್ಲೆಲೂಯ. ಇತರರಿಗೋಸ್ಕರವಾಗಿ ನೀನು ಹೆಚ್ಚು ಪ್ರಾರ್ಥನೆ ಮಾಡಿದ್ರೆ ನಿನಗೋಸ್ಕರವಾಗಿ ದೇವರ ಅಧಿಕ ಬಹುಮಾನ ಇಟ್ಟು ನಿನ್ನ ಜೀವಿತವನ್ನು ಸಂತೋಷವಾಗಿರಿಸುವಂತೆ ಮಾಡ್ತಾನೆ. ಪ್ರೈಸಲ್ಲ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಸರಿ, ಹಾಗಾದ್ರೆ ಮತ್ತೆ ದೇವ್ರ ಹೆಂಗಪ್ಪ ಧ್ಯಾನ ಮಾಡೋದು? ದೇವ್ರ ಗುಡಿನೇ ಬೇಡ ಅಂತಾನಲ್ಲ, ಹೆಂಗ? ಡೌಟ್ ಬರುತ್ತಿಲ್ರಿ? ಗುಡಿನೇ ಬೇಡ ಅಂತಾನಲ್ಲ, ಹೆಂಗ? ನೋಡ ಮತ್ತೆ ಯಾವ ಗುಡೆ ವಾಸ ಮಾಡ್ತಾನೋ. ಹಲ್ಲೆಲೂಯ, 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 ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಜೈ. 19ನೇ ವಚನ 6ನೇ ಅಧ್ಯಾಯ 1ನೇ ಕೊರೆ ಅಂತ. 1ನೇ ಕೊರೆ ಅಂತ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆಂಬುದು ನಿಮಗೆ ತಿಳಿಯದು. ಯಾವುದ್ರಿ? ಯಾವುದಪ್ಪ ನಾಗರಾಜ? ಎಷ್ಟೋ ಗುಡಿಗಳು ಕಟ್ಟಿಯಲ್ಲಪ್ಪ. ಹಲ್ಲೆಲೂಯ, ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಯಾವುದಂತ ದೇವರಿಗೆ ಗರ್ಭಗುಡಿ? ನಿನ್ನ ದೇಹ, ನನ್ನ ದೇಹ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ಆಮೆನ್. ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಜೈ. ಆದಿಕಾಂಡ 2ನೇ ಅಧ್ಯಾಯ 3, 4, 5 ವಚನ. ದೇವರು 1, 2, 3 ಹೋದ್ರೆ 1, 2, 3. ಹೀಗೆ ಭೂಮಿ ಆಕಾಶಗಳು ಅವುಗಳಲ್ಲಿರುವ ಸಮಸ್ತವೂ ನಿರ್ಮಿತವಾದವು. ದೇವರು ತನ್ನ ಸೃಷ್ಟಿ ಕಾರ್ಯವನ್ನ ಮುಗಿಸಿಬಿಟ್ಟು 7ನೆಯ ದಿನದಲ್ಲಿ ವಿಶ್ರಮಿಸಿಕೊಂಡನು. ದೇವರು ತನ್ನ ಸೃಷ್ಟಿ ಕಾರ್ಯವನ್ನ ಮುಗಿಸಿ ಆ 7ನೆಯ ದಿನದಲ್ಲಿ ವಿಶ್ರಮಿಸಿಕೊಂಡದ್ದರಿಂದ ಆ ದಿನವನ್ನ ಪರಿಶುದ್ಧ ದಿನವಾಗಿರಲಿ ಎಂದು ಆಶೀರ್ವದಿಸಿದನು. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಸರಿ, ಹಾಗಾದ್ರೆ 5, 6. ಯೆಹೋವ ದೇವರು ಭೂಮಿ ಆಕಾಶಗಳನ್ನು ಉಂಟು ಮಾಡಿದಾಗ
ಯಾವ ಗಿಡವಾದರೂ ಭೂಮಿಯಲ್ಲಿ ಇರಲಿಲ್ಲ, ಯಾವ ಪಲ್ಯವೂ ಹುಟ್ಟಿರಲಿಲ್ಲ. ಯಾಕಂದರೆ ಯೆಹೋವ ದೇವರು ಭೂಮಿಯ ಮೇಲೆ ಮಳೆಯನ್ನ ಸುರಿಸಿರಲಿಲ್ಲ, ಭೂಮಿಯನ್ನ ವ್ಯವಸಾಯ ಮಾಡುವುದಕ್ಕೆ ಮನುಷ್ಯನೂ ಇರಲಿಲ್ಲ. ಆದರೂ ಮನುಷ್ಯನೇ ಉಂಟಾಗಲಿಕ್ಕಿಂತ ಮುಂಚೆ, ಉಂಟು ಮಾಡೋದಕ್ಕಿಂತ ಮುಂಚೆ ಎಲ್ಲವನ್ನು ಉಂಟು ಮಾಡಿದಾನ ಪ್ರಿಯರೇ. ಬೇಸಲ ಮಕ್ಕಳು ಬೇಕಂತಾರೆ. ಮಕ್ಕಳು ಹುಟ್ಟೋದಕ್ಕಿಂತ ಮುಂಚೆ ನೀನೇನು ಮಾಡ್ಬೇಕು? ಮಕ್ಕಳು ಸಂಭಾಳಿಸಕ, ಮಕ್ಕಳಿಗೆ ಮುಂದೆ ಎಲ್ಲಾ ರೀತಿ ನೀನು ಮೊದಲು ಕೂಡಿಸಿಟ್ಟ ಆಮೇಲೆ ಮಕ್ಕಳು ಬೇಕಂತ ದೇವ್ರನ್ನ ಕೇಳ್ಬೇಕು. ಬ್ರೇಸಲ ಯಾಕೆ ಮಕ್ಕಳಿಗೆ ಕೊರತೆಯಿಂದ ನೀನು ನೋಡ್ಕೋಬೇಕು. ಬ್ರೇಸಲ ಅದೇ ಪ್ರಕಾರವಾಗಿ ದೇವರು ಅದನ್ನ ಮಾಡಿ ತೋರಿಸಿದ್ರು. ಮೊದಲು ಮಕ್ಕಳಿಗೆ ಏನು ಬೇಕು, ಆದಾಮನಿಗೆ ಏನು ಬೇಕು, ಆದಾಮನಿಗೆ ಅವಶ್ಯವಾಗಿ ಏನು ಇರಬೇಕು, ಆದಾಮ ಅವಳಿಗೆ ಮಾನವನಿಗೆ ಏನು ಇರಬೇಕು, ಅದು ಮೊದಲು ಎಲ್ಲ ರೆಡಿ ಮಾಡಿದ ದೇವರು. ರೆಡಿ ಮಾಡಿದ್ಮೇಲೆ ಆಮೇಲೆ ಮಾನವನ್ನ ಮಾಡಿದ. ಹಲಿಲಯ್ಯ, ನೀನು ಒಂದು ಯಾವುದೋ ಒಂದು ಉದ್ಯೋಗಕ್ಕೆ ನೀನು ಅರ್ಜಿ ಹಾಕಬೇಕಾದ್ರೆ ನಿನಗೆ ಎಲ್ಲ ಏನ್ ಬೇಕಾಗಿರ್ತಾವ, ಅವ್ರು ಏನು ಕೇಳಿದ್ರು ಎಲ್ಲ ರೆಡಿ ಮಾಡ್ಕೋಬೇಕು. ಮೊದಲು ರೆಡಿ ಮಾಡಿಕೊಂಡ ಆಮೇಲೆ ಹಾಕ್ಬೇಕು ಅದಕ್ಕೆ. ಹಲಿಲಯ್ಯ, 100% ನೀ ಗ್ಯಾರಂಟಿ ಇರ್ಬೇಕದು. ದೇವರಿಗೆ ಮಹಿಮುಂಟಾಗಲಿ. ಆ ಪ್ರಕಾರವಾಗಿ ಪರಿಪಕ್ವವಾಗಿ ನೀನು ಇರಬೇಕು. ಯಾಕೆ ಗೊತ್ತಾ? ದೇವರ ಮಕ್ಕಳು ಸಂಪೂರ್ಣವಾಗಿ ಪರಿಪಕ್ವತೆಯಿಂದ ಕೂಡಿದವರಾಗಿರ್ತಾರೆ, ಲೋಪವುಳ್ಳವರಾಗಿರಲಿಲ್ಲ. ಆ ಪ್ರಕಾರ ನೀನು ಆಗ್ಬೇಕು. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ಓದ್ರಿ. ಈಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನ ರೂಪಿಸಿ. ನೋಡ್ರಿ ಹೆಂಗ ರೂಪಿಸನ್ರಿ? ನೆಲದ ಮಣ್ಣಿನಿಂದ ಮನುಷ್ಯನನ್ನ ರೂಪಿಸಿ. ಅವನ ಮೂಗಿನಲ್ಲಿ ಜೀವಶ್ವಾಸವನ್ನ ಊದಿದನು. ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ಎಲ್ಲ ಗಟ್ಟಿಯಾಗಿ ಚಪ್ರವರ್ತಿಯನ್ನು ಉಸಿರಿಟ್ಟ ದೇವರು ಉಸಿರು ತೆಗೆದು ದೊಡ್ಡಾಗದ ಅದಕ್ಕೆ. ಫ್ಯಾನ್ ಇಟ್ಟವ್ರು ಫ್ಯಾನ್ ತಗೊಂಡು ಹೋಗಿ ಮತ್ತೆ ಅಲ್ಲಿ ಎಲ್ಲಿತ್ತು ಅಲ್ಲಿ ಇಡೋದು ದೊಡ್ಡಾಗದ ಅವ್ರಿಗೆ. ನಾನು ನಂಬಿದ ದೇವರು, ನನ್ನ ಸಂಗಡ ಮಾತಾಡಿದ ದೇವರು, ಸರ್ವ ಜೀವರಾಶಿಗಳಿಗೆ ಉಸಿರಿಟ್ಟ ದೇವರು. ಅರ್ಥ ಆದ್ರೆ? ನನ್ನ ದೇವರು ಉಸಿರು ತೆಗೀತೇನ, ಉಸಿರು ಹಾಕ್ತಾನೆ. ಹಲ್ಲೆಲೂಯ. ಹಚ್ಚ ಹಸರಾಗುವಂತೆ ಮಾಡ್ತಾನ, ಹಚ್ಚ ಹಸರಾಗಿದ್ದು ಒಣಗುವಂತೆ ಮಾಡ್ದ. ಯಾಕೆ? ಆತನ ಕೈಯೊಳಗೆ ಸರ್ವೂ ಇದೆ. ಪ್ರೈಸ್ ಅಲ್ಲ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಹಲ್ಲೆಲೂಯ. ನೋಡ್ರಿ ಪ್ರಿಯವಾದವರೇ, ಇವತ್ತು ಆ ದೇವರು ಗುಡಿಯನ್ನ ಕಟ್ಟಬೇಕೆಂಬುದಾಗಿ ಹೇಳ್ತಾ ಇದ್ದಾನೆ. ಗುಡಿಯನ್ನು ಏನ್ ಮಾಡ್ಬೇಕು? ನೀನು ಕಟ್ಟಬೇಕು. ಎಲ್ಲಿ ಕಟ್ಟಬೇಕು? ನಿನ್ನ ದೇಹವೇ ಗರ್ಭಗುಡಿ ಆಗಿದೆ ಎಂಬುದಾಗಿ ಸ್ಪಷ್ಟವಾಗಿ ದೇವರು ಹೇಳ್ತದೆ. ಅಲ್ಲಿ ನಾನು ವಾಸ ಮಾಡ್ತೇನೆ ಅಂತ ಪ್ರೈಸಲ್ಲ. ಇನ್ನೊಂದ್ಸಲ ಹೋದ್ರೆ ಕೊರಿಂಥದವರಿಗೆ ಬರೆದ ಪತ್ರಿಕೆ, ದೇವರಿಗೆ ಮಹಿಮುಂಟಾಗಲಿ. 1ನೇ ಕೊರಿಂಥ 6ನೇ ಅಧ್ಯಾಯ 19ನೇ ವಚನ. ಬೇಗ ಹೋದ್ರಿ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರ, ದೇವರಿಂದ ದೊರಕಿ, ಬದ್ಲಿ ಯಾರಿಂದ ಸಿಗಲಿಲ್ಲ. ಯಾವುದು? ದೇವ್ರನ್ನ ಆರಾಧನೆ ಮಾಡಿ ದೇವರಿಗೆ ಗುಡಿ ಕಟ್ಟುವಂತ ಒಂದು ಬಾಧ್ಯತೆ ಆ ದೇವರೇ ನಿನಗೆ ಕೊಟ್ಟನು. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿ ಆಗಿದೆ ಎಂಬುದು ನಿಮಗೆ ತಿಳಿಯದು. ದೇವರು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ನೀವು ಸ್ವಂತ ಸೊತ್ತು ಅಲ್ಲ, ನೀವು ಎದಕ್ಕೆ ಕ್ರಯಕ್ಕೆ ನೀವು ಕೊಳ್ಳಲ್ಪಟ್ಟವರು, ತೆಗೆದುಕೊಳ್ಳಲ್ಪಟ್ಟವರು, ಕೊಂಡುಕೊಳ್ಳಲ್ಪಟ್ಟವರು. ಪ್ರೀಸಲ. ದೇವರಿಗೆ ಮಹಿಮುಂಟಾಗಲಿ. ಇನ್ನೊಂದು ವಚನವನ್ನ ನಾವು ಓದೋಣ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಲಯ, ದೇವರ ಆಲಯ, ದೇವರ ಮಂದಿರ, ದೇವರ ಗುಡಿ ಇನ್ನೂ ಸ್ಪಷ್ಟವಾಗಿ ನಮಗೆ ದೇವರು ತಿಳಿಸ್ತಾ ಇದ್ದಾನೆ. 3ನೇ ಅಧ್ಯಾಯ 16ನೇ ವಚನ. ನೀವು ದೇವರ ಆಲಯವಾಗಿದ್ದೀರೆಂದು, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು
ನಿನಗೆ ಗೊತ್ತಿಲ್ಲವೋ? ನಿನಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನ ಕೆಡಿಸಿದರೆ, ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನ ಕೆಡಿಸುವನು. ದೇವರು ಅವರನ್ನ ಕೆಡಿಸುವನು. ಯಾಕಂದರೆ ದೇವರ ಆಲಯವು ಪವಿತ್ರವಾದದ್ದು. ದೇವರ ಆಲಯವು ಪವಿತ್ರವಾದದ್ದು. ಆ ಆಲಯವು ನೀವೇ. ಆ ಆಲಯವು ಯಾರಮ್ಮ? ವರ್ಷ ಮಾಡಿರ ಆಲಯವನ್ನ? ಆಲಯದೊಳಗೆ ಹೆಂಗಿರ್ಬೇಕು? ಶುಭ್ರತೆ ಇರ್ಬೇಕಾ ಇರಬಾರ್ದ? ಆಲಯದೊಳಗೆ ದನ ಒಗಿಸಿರ? ಯಾರಾದ್ರೂ ಗುಡಿಯಾಗ ದನ ಕರ್ಕೊಂಬರ್ತಾರೇನ್ರಿ? ಹಲಿಲಯ್ಯ. ಮನುಷ್ಯನಿಗೆ 100 ವರ್ಷ, ದನಕ್ಕೆ 20 ವರ್ಷ. ಸ್ವರ್ಗಕ್ಕೆ ನಿಮ್ಮನ್ನು ಒಯ್ಯಂಗಿಲ್ಲ. ಜಾಗೃತವಾಗಿರ್ಬೇಕು. ಹಲಿಲಯ್ಯ. ಹಠಾತ್ತನೆ ಬರೋ ವಿಪತ್ತಿಗೆ ತುತ್ತಾಗಬೇಕಾಗುತ್ತೆ. ಯಾಕೆ ಗೊತ್ತಾ? ಆಕ್ಸಿಡೆಂಟ್ಗಳಾಗ್ತವೆ. ಯಾಕೆ? ಇದ್ದಕ್ಕಿದ್ದಂತೆ ಯೌವನಸ್ಥರು ಸಾಯ್ತಾ ಇದ್ದಾರೆ. ಹಾರ್ಟ್ ಅಟ್ಯಾಕ್ ಆಗಿ. ಆ ವಯಸ್ಸಿಗೆ ಹಾರ್ಟ್ ಅಟ್ಯಾಕ್ ಬರ್ಬೋದಾ? 25 ವರ್ಷ ಒಳಗೆ, 18 ವರ್ಷ ಒಳಗೆ. ಮೊನ್ನೆ ಒಂದು ಸುದ್ದಿ ಕೇಳಿದೆ, 12 ವರ್ಷ ಹುಡುಗ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ಹೆಂಗ್ರಿ ಸುದ್ದಿ? ಹೆಂಗ್ರಿ ವಿಚಿತ್ರ ಅಲ್ಲ? 12 ವರ್ಷ ಹಾರ್ಟ್ ಅಟ್ಯಾಕ್ ಆಗುತ್ತಾ? ಅಂದ್ರೆ ಅರ್ಥ ಏನು? ಅಷ್ಟು ಮುಂದುವರೆದು ಬಿಟ್ರೆ ಮಾತು. ದೇವರಿಗೆ ಹೃದಯವನ್ನು ಕೊಡಲಾರದಂತ ಒಂದು ಸ್ಥಿತಿ. ಭಯ ಇಲ್ಲ, ಭೀತಿ ಇಲ್ಲ. ಜೀವುಳ್ಳ ದೇವರ ಆತ ನೋಡ್ತಾ ಇದ್ದಾನೆ. ಆದ್ರೆ ಆತನಲ್ಲಿ ಬಹಳ ಕೆಣಿಕಾಡಿದೆ. ಆತನಲ್ಲಿ ಬಹಳ ಪ್ರೀತಿ ಇದೆ, ಪ್ರೇಮ. ಆತ ಸಹಿಸ್ಕೊಂಡು ಇರುತ್ತಾನೆ. ಆದರೆ ನೀನು ಮಾಡಿದ್ದೆ ನಿನಗೆ ಕಿಚ್ಚಾಗಿ ಪರಿಣಾಮವಾಗಿ ಅದೇ ನಿನ್ನನ್ನು ನಾಶ ಮಾಡುತ್ತೆ ಹೊರತು ದೇವರು ನಾಶ ಮಾಡಬೇಕಂತದ್ದು ಇಷ್ಟಪಡಲ್ಲ ಪ್ರಿಯರೇ. ನಾಶದಿಂದ ತಪ್ಪಿಸುವುದಕ್ಕಾಗಿ ಆತ ಬಂದಿದ್ದಾನೆ. ಪ್ರೀತಿ ಮಾಡಿ ನರ ಮನುಷ್ಯರನ್ನ ಕಳಿಸಲ್ಲ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ನೀವು ದೇವರ ಆಲಯವಾಗಿದ್ದೀರಿ ಎಂದು ದೇವರ ಆತ್ಮ ನಿಮ್ಮಲ್ಲಿ ವಾಸ ಮಾಡ್ತಾನೆ. ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರ ಅವನನ್ನು ಕೆಡಿಸುವನು. ಕೆಡಿಸಿದ್ದೀರಾ? ಚೆನ್ನಾಗಿ ಇಟ್ಕೊಂಡಿದ್ದೀರಾ? ಒಂದ್ಸಲ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಂಡಿದ್ದೀರಾ? ನಿಮ್ಮ ಕಣ್ಣು ಹೇಗಿದೆ? ನಿಮ್ಮ ಬಾಯಿ ಹೇಗಿದೆ? ನಿಮ್ಮ ಕರ್ಣಗಳು ಹೇಗಿವೆ? ನಿಮ್ಮ ಮನಸ್ಸು ಹೇಗಿದೆ? ಏನು ತಪ್ಪು ಮಾಡ್ತೀರಿ? ಒಂದ್ಸಲ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಂಡ್ರೆ ಇನ್ನೊಬ್ಬರ ಬಗ್ಗೆ 108 ಯೋಚನೆಗಳು, ಇನ್ನೊಬ್ಬರ ಬಗ್ಗೆ 106 ಮಾತುಗಳು, ಇನ್ನೊಬ್ಬರ ಬಗ್ಗೆ ಹೇಳೋದಾಯ್ತು. ಅದು ನಿಮ್ಮ ಬಗ್ಗೆ ನೀವು ಹೇಳ್ಕೊಂಡಿದ್ದೀರಾ? ನಿಮ್ಮ ಬಗ್ಗೆ ನೀವು ವಿಚಾರ ಮಾಡಿದ್ದೀರಾ? ಹಲಿಲೋಯ್ಯ. ಅವ್ರ ಮನೆ ಹಂಗೆ ಕಟ್ಟಿರ, ಇವರು ಹಿಂಗೆ ಮನೆ ಕಟ್ಟಿರ, ಅವ್ರ ಮನೆಗೆ ಅಂತ ಹೊಲಸು, ಅದು ಇದು ಕರೆಕ್ಟ್. ನಿನ್ನ ಒಂದು ಮನೆ ನೀನು ವಿಚಾರ ಮಾಡ್ಕೊಂಡೀಗ ದೇವರು ಹೇಳ್ತಾ ಇದ್ದಾರೆ, ನಿನ್ನಲ್ಲಿ ವಾಸ ಮಾಡ್ಬೇಕಂತ ಇಷ್ಟಪಟ್ಟಿದ್ದೀನಿ. ಪ್ರೀತಿಸಲು ಇದನ್ನು ಕೆಡಿಸಿದ್ರೆ ದೇವರು ನಿನ್ನೆ ಕೆಡಿಸಿ ಹಾಕ್ತಾನಂತ. ಇದು ಕೆಡಿಸಬಾರ್ದು. ಹರಿಲಯ್ಯ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ. ದೇವರ ಆಲಯ ಪವಿತ್ರವಾದದ್ದು. ಪವಿತ್ರತೆ ನಿನ್ನಲ್ಲಿ ಐತೆ. ಇವತ್ತು ನನಗೆ ಪವಿತ್ರತೆ ಬೇಕಂತ ದೇವರನ್ನ ಕೇಳಬೇಕು. ಯಾಕೆ ಗೊತ್ತಾ? ಆ ಸೃಷ್ಟಿಕರ್ತನಾದ ದೇವರಲ್ಲಿ ವಾಸ ಮಾಡ್ಬೇಕಂತ ಇಷ್ಟಪಟ್ಟ ನಾವು ಪ್ರೇರ. ಪ್ರೈಸ್ ದಿ ಲಾರ್ಡ್. ಈ ಬಂದು ಬಡಿಯಾಕೈತೇನ? ಬಡಿಯೋದು ಅಂದ್ರೆ ಅರ್ಥ ಏನು ಗೊತ್ತಾ? ವಾಕ್ಯ ಮಾತಾಡ್ತಾನೆ. ಪ್ರೈಸ್ ದಿ ಲಾರ್ಡ್. ಹೃದಯಕ್ಕೆ ತೊಟ್ಟುವಂತೆ ಮಾತಾಡ್ತಾನೆ. ಅವಾಗ ನೀನು ಅಯ್ಯೋ ಇದು ನನ್ನ ತಪ್ಪು, ನನ್ನ ಸರಿ ಮಾಡ್ಕೋಬೇಕು ಅನ್ಕೋ ಇಲ್ಲ, ನನ್ನ ಮೇಲೆ ಸಿಟ್ಟಿಟ್ಕೊಂಡು ದ್ವೇಷ ಇಟ್ಕೊಂಡು ಬೇಕಂತ ನಿಂಗೆ ಹೇಳ್ತಾರ. ತಪ್ಪು. ನಿಮ್ಮಪ್ಪ ಇಷ್ಟಪಟ್ಟ ನಿನ್ನ, ಅದಕ್ಕಾಗಿ ಆ ವಾಕ್ಯ ನಿನ್ನೊಳಗೆ ಪ್ರವೇಶ ಮಾಡಿ ಕೆಲಸ ಮಾಡಾಕಿತ್ತಿದ್ದೆ. ಹಲ್ಲೆಲೂಯ. ಅಂದ್ರೆ ಅರ್ಥ ಏನ? ಸಂಪೂರ್ಣವಾಗಿ ನೀನು ಪರಿಪಕ್ವದಿಂದ ತುಂಬಬೇಕಂತ ದೇವರಿಗೆ ಇಷ್ಟಪಡಲ್ಲ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಅನೇಕ ಸೇವಕರು ವಾಕ್ಯ ಹೇಳ್ತಾರೆ, ವಾಕ್ಯ ಕೇಳಂಗಿಲ್ಲ ಪ್ರಿಯ. ನನಗೆ ಗೊತ್ತೈತೆ ಬಿಡು, ನಾನು ಅವ್ರಿಗಿಂತ ಚಲೋ ಹೇಳ್ತೀನಿ ಬಿಡು. ನೀನು ಹೇಳ್ತೀಯಪ್ಪ, ಕೇಳ್ತಾ ಇದೀಯಾ? ಕೇಳೋದ್ರಿಂದ ನಿನಗೆ ಹೇಳುವ ಶಕ್ತಿ ಮತ್ತಷ್ಟು ಜಾಸ್ತಿ ಆಗುತ್ತೆ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ. ಹಲ್ಲೆಲೂಯ. ಕೇಳಬೇಕು ಪ್ರಿಯ. ನಾನು ಯಾರನ್ನ ವಾಕ್ಯ ಹೇಳಬೇಕಾದ್ರೆ, ವಾಕ್ಯ ಹೇಳ್ತಾ ಇದ್ದಾರೆ ನಾನು ಕೇಳ್ತೀನಿ, ಕೂತ್ಕೊಂಡು ಕೇಳ್ತೀನಿ, ಗಮನಿಸ್ತೀನಿ. ನನಗೆ ವಾಕ್ಯ ಬೇಕು. ಹಲ್ಲೆಲೂಯ. ಯಾಕೆ ಗೊತ್ತಾ? ಅದು ಈ ಲೋಕದಲ್ಲ, ಯೇಸುವಿನ ಬಾಯಿಂದ ಬಂದಿದ್ದು. ಪ್ರೈಸ್ ದಿ ಲಾರ್ಡ್. ಅದು ಈ ಲೋಕದಲ್ಲ, ನನ್ನನ್ನು ಉಂಟು ಮಾಡಿದ ಮಹಾದೇವರ ಶಕ್ತಿಯುಳ್ಳ ವಚನವಾಗಿದೆ. ಪ್ರೈಸ್ ದಿ ಲಾರ್ಡ್.
ಆ ವಚನ ನನ್ನನ್ನು ಏನು ಮಾಡುತ್ತೆ? ಶುದ್ಧಿಗೊಳಿಸುತ್ತೆ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ. ದೇವರು ಹೇಳ್ತಾ ಇದ್ದಾರೆ, ನೀವು ಕೇಳಿದ ವಾಕ್ಯದ ದಶೆಯಿಂದ ಈಗ ಏನಾಗಿದ್ದೀರಿ? ಶುದ್ಧರಾಗಿದ್ದೀರಿ. 3ನೇ ವಚನ. ಪ್ರೈಸ್ ದಿ ಲಾರ್ಡ್. ಆಮೇಲೆ ಇನ್ನೊಂದು ಗೊತ್ತಾ? ದೇವರಿಗೆ ಅಂಟಿಕೊಂಡಿರ್ಬೇಕು ನಾವು. ಹಲ್ಲೆಲೂಯಾ. ನಮ್ಮನ್ನು ನಾಶಪಡಿಸಲು ಅನೇಕ ಕೆಟ್ಟದಾಗಿರ್ತಕ್ಕಂಥ ಅಪವಾದಿ ಆಲೋಚನೆಗಳು ಬರ್ತಾವೆ. ಅವುಗಳನ್ನು ತೆಗೆದು ಹಾಕಬೇಕು. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲ ಯೇಸು ಕ್ರಿಸ್ತ ಮಹಾರಾಜಗೂ. ಯಾರಿಗೆ ದೇವರಾತ್ಮ ಇಲ್ಲ ಅಂದರೆ ಪ್ರಿಯವಾದವರೇ, ಅವರು ದೇವರ ಕಾರ್ಯಗಳನ್ನು ಮಾಡಲ್ಲ ಪ್ರಿಯರೇ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ 1ನೇ ತಿಮೋಥಿ 2ನೇ ಅಧ್ಯಾಯ 1ನೇ ವಚನ. ಒಂದೇ ವಚನ ಹೋದ್ರಿ. ಎಲ್ಲದಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾಸ್ತುತಿಗಳನ್ನ ಯಾರ ಮೇಲೆ ತೀರ್ಪು ಮಾಡಕ್ಕೆ ನಿನಗೆ ಅಧಿಕಾರ ಇಲ್ಲ. ಎಲ್ಲರಿಗೋಸ್ಕರ ನೀನು ಪ್ರಾರ್ಥನೆ ಮಾಡ್ಬೇಕಷ್ಟೇ. ಹಲ್ಲೆಲೂಯಾ. ಕರೆ ಚಸ್ಮ ನಾನು ಹಾಕ್ಯಣ್ಣಪ್ಪ ಅಂದ್ರೆ ಎಲ್ಲರ ಬಟ್ಟೆಗಳು ಕರೆಕ್ಟ್ ಕಾಣ್ತವೆ. ನೀಲಿ ಕಲರ್ ಚಸ್ಮ ಹಾಕ್ಕೊಂಡಪ್ಪ ಅಂದ್ರೆ ಎಲ್ಲರ ಬಟ್ಟೆಗಳು ಹೆಂಗೆ ಕಾಣ್ತಾವ್ರಿ? ನೀಲಿ ಕಾಣ್ತವೆ. ಬಿಳೆ ಬಟ್ಟೆ ಹಾಕ್ಕೊಂಡವರು ಕೂಡ ಏನು ಕಾಣ್ತವೆ? ನನ್ನ ಕನ್ನಡಕ್ಕೆ ನೀಲಿ ಇದೆ, ಅದಕ್ಕೋಸ್ಕರ ನನ್ನ ಆಲೋಚನೆ ಕೆಟ್ಟದಾಗಿದ್ದರೆ ಎಲ್ಲರೂ ಕೆಟ್ಟದಾಗಿ ಕಾಣ್ತಾರೆ. ಅರ್ಥ ಆದ್ರೆ ಆ ಕೆಟ್ಟದ್ದು ನಮ್ಮಿಂದ ತೆಗೆದುಹಾಕಬೇಕು. ಒಂದು ವೇಳೆ ಅವರು ಕೆಟ್ಟವರಾಗಿದ್ದಾರೆ, ಕೆಟ್ಟ ಆಲೋಚನೆ ಉಳ್ಳವರಾಗಿದ್ದಾರೆ, ಕೆಟ್ಟ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ, ಅವ್ರಿಗೋಸ್ಕರವಾಗಿ ನಾವೇನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ಬೆಳೆದಲ್ಲ ಆದ್ರೆ ನಮ್ಮಲ್ಲಿ ಅದಕ್ಕೆ ಪ್ರವೇಶ ಇರಬಾರ್ದು ಒಳಗಡೆ. ಹಲ್ಲೆಲೂಯಾ. ಯಾಕೆ ಗೊತ್ತಾ? ಹಠ ದೇವರಿಗೆ ಇಷ್ಟ ಇಲ್ಲ ಅಂತ. ಆಜ್ಞೆ ಬೇಕದು, ಇಷ್ಟಪಡಲ್ಲ. ನಿಗ್ರಹಕ್ಕೆ ಸಮಾನ ಅಂತ ಆಟ. ದೇವ್ರಿಗೆ ಮಹಿಮೆ ಉಂಟಾಗಲಿ, ದೇವ್ರಿಗೆ ಸ್ತೋತ್ರ ಉಂಟಾಗಲಿ. ವಿಧೇಯತೆ ಆತನಿಗೆ ಇಷ್ಟ ಅಂತ. ಆಮೇಲೆ ಮಾತು ಕೇಳೋದು ಆತನಿಗೆ ಇಷ್ಟ ಅಂತ. ಬೇಸಲ್ಲ. ಅದು 1ನೇ ಸಾಮ್ಯದ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. 15ನೇ ಅಧ್ಯಾಯ 22-23 ಹೋದ್ರಿ. 1ನೇ ಸಾಮ್ಯಲು 15ನೇ ಅಧ್ಯಾಯ 22-23. ಅದಕ್ಕೆ ಸಮುವೇಲನು ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ? ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಯಜ್ಞ ಹೋಮಗಳಿಗೆ ಮೆಚ್ಚೋದಿಲ್ಲ ಅಂದ್ರೆ ಅರ್ಥ ಏನಿಲ್ಲ. ಸಾಕಷ್ಟು ದುಡ್ಡು ದೇವರಿಗೆ ಸಮರ್ಪಣೆ ಮಾಡಿದ್ರೆ ಮೆಚ್ಚಂಗಿಲ್ಲ ಅಂತ. ವಿಧೇಯತೆ ಇರ್ಬೇಕಂತ. ಮೇನ್ ವಿಧೇಯತೆ ಉಳ್ಳವನಾಗಿ ನೀನು ಅರ್ಪಣೆ ಮಾಡಿದ್ರೆ ಅವಾಗ ದೇವರು ಇಷ್ಟಪಡ್ತಾರಂತ. ವಿಧೇಯತೆ ದೇವರು ಉಳಿಸ್ಕೊಳ್ಬೇಕಾದ್ರೆ ಏನ್ ಮಾಡಬೇಕು? ವಿಧೇಯತೆ ತೋರಿಸ್ಬೇಕು. ಕುಟುಂಬದಲ್ಲಿ ನಿನ್ನ ಗಂಡನಿಗೆ ನೀನು ವಿಧೇಯತೆ ತೋರಿಸ್ತೀಯಾ? ತಂದೆ ತಾಯಿಗಳಿಗೆ ಮಕ್ಕಳು ವಿಧೇಯತೆ ತೋರಿಸ್ತಾ ಇದ್ದೀರಾ? ಪ್ರಿಯವಾದವರು ದೇವರಿಗೆ ವಿಧೇಯತೆ ತೋರಿಸ್ತಾ ಇದ್ದೀರಾ? ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ